ಹೋಗೋಷ್ಟು ಕಷ್ಟ ಬಂತು. ಅಂಥದ್ದನ್ನೇ ನಾನು ತುಳಸಿನೂ ಸೇರಿ ನಿಭಾಯಿಸಿದೀವಿ. ಇದಕ್ಕಿಂತ ಹೆಚ್ಚು ಕಷ್ಟ ಇನ್ನೇನೋ ಬರುತ್ತೆ. ಇದಕ್ಕೂ ಮೀರಿ ಬೇರೆ ಏನಾದ್ರು ಬಂದ್ರೆ ಅದನ್ನ ನಾವೇ ನೋಡ್ಕೋತೀವಿ. ನಿಮ್ ಸಹಾಯ ನಮಗ್ ಬೇಕಾಗೇ ಇಲ್ಲ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಿಂದ ಬಾಳೋದಕ್ ಬಿಡಿ. ಎಲ್ಲರೂ ಹೊರಡಿ. ಹೇಯ್, ನೀನ್ ಯಾವನೋ ನಮ್ಮನ್ನ ಹೋಗು ಅಂತ ಹೇಳೋದಕ್ಕೆ? ಇದು ಆಸ್ಪತ್ರೆ, ನಾವಿಲ್ಲೇ ಇರ್ತೀವಿ. ನೀವೇ ಹೊರಟ್ರೆ ಎಲ್ರಿಗೂ ಸಂತೋಷ. ಇಲ್ಲೇ ಇರ್ತೀವಿ, ತೊಂದರೆ ಕೊಡ್ತೀವಿ ಅಂದ್ರೆ ನಾನು ಪೊಲೀಸ್ ಅವ್ರು ಕರೀತೀನಿ. ಯಾವ್ದು ಅನುಕೂಲ? ಇನ್ಮೇಲೆ ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲಮ್ಮ. ಬಾಮ ಹೋಗೋಣ, ಬಾಮ. ರಂಜಿತಾ, ತುಳಸಿ ಇಷ್ಟು ದಿನ ಪಟ್ಟ ಅವಮಾನ ಎಲ್ಲ ಒಬ್ಬನೇ ಒಂದೇ ದಿನದಲ್ಲಿ ಎಲ್ಲ ಇಲ್ಲ ಅನ್ನಿಸ್ಬಿಟ್ಟೆಪ್ಪ. ನೋಡು, ನೀನು ಇವಳಿಗೆ ಗಂಡ ಮಾತ್ರ ಅಲ್ಲಪ್ಪ, ನಾವು ಪೂಜೆ ಮಾಡೋ ನಮ್ಮ ಮನೆ ದೇವ್ರು ಕಣಪ್ಪ. ಅಜ್ಜಿ ಬಿಡಿ ಅಜ್ಜಿ, ನೀವು ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತೀರಾ? ಹೌದಪ್ಪ, ನೋಡು, ನೀನು ನನಗೆ ನಾನು ಪೂಜೆ ಮಾಡೋ ಆ ಗಣೇಶನ ಥರನೇ ಕಾಣ್ತಿದ್ಯಪ್ಪ. ಹೌದಪ್ಪ, ನೀನು ತುಂಬಾ ಹೊತ್ತಿಂದ ನಿಂತೇ ಇದೆಯಾ. ಬಾ ನಡಿ, ಒಳಗಡೆ ಹೋಗೋಣ. ನಡಿ ಮುತ್ತು, ಕರ್ಕೊಂಡು ಹೋಗಪ್ಪ. ರಂಜಿತ್, ಈಗಿನ ಕಾಲದಲ್ಲೂ ನಿನ್ನಂತವ್ರು ಇದಾರ ಅಂತ ಅನ್ಸುತ್ತೆ. ತುಂಬಾ ಸಂತೋಷಪ್ಪ. ದೇವರು ನಿಮ್ಮಿಬ್ರು 100 ಕಾಲ ಚೆನ್ನಾಗಿಟ್ಟಿರ್ಲಿ. ಬಪ್ಪ, ಬಮ್ಮ, ಬಾ ತುಳಸಿ, ಬನ್ನಿ. ನಡೀರಿ, ನಡಿಪ್ಪ. ಗ್ರೇಟ್, ರಿಯಲಿ ಗ್ರೇಟ್. ಪ್ರೀತಿಸಿದ್ರೆ ಈ ತರ ಪ್ರೀತಿಸ್ಬೇಕು ನೋಡು. ಬದುಕು ಅಂದ್ರೆ ಈ ತರ ಬದುಕಬೇಕು ನೋಡು. ಎಂಥ ಪರಿಪೂರ್ಣವಾದ ಪ್ರೀತಿ ಇದು. ಏನಾಯ್ತ್ರಿ? ಯಾವ್ದಾದ್ರು ಸಿನಿಮಾಗಿನ್ಮಾ ನೋಡ್ ಬಂದ್ರ? ಗ್ರೇಟ್ ಲವ್, ಪರಿಪೂರ್ಣ ಲವ್ ಅಂತ ಮಾತಾಡ್ತಿದ್ದೀರಲ್ಲ. ನಾನ್ ಹೇಳ್ತಾ ಇರೋದು ಸಿನಿಮಾ ಲವ್ ಸ್ಟೋರಿ ಅಲ್ಲ, ರಿಯಲ್ ಲವ್ ಸ್ಟೋರಿ. ರಂಜಿತ್ ಬಗ್ಗೆ ಪೇಪರ್ನಲ್ಲಿ ಏನ್ ಬರ್ದಿದ್ದಾರೆ ನೋಡು. ರಂಜಿತ್ ಕೋರ್ಟ್ನಲ್ಲಿ ಚಿಂದಿ ಉಡಾಯಿಸ್ಬಿಟ್ಟ. ಪ್ರೀತಿಸ್ಬೇಕು, ಹೆಂಡ್ತಿನ ಪ್ರೀತಿಸೋದಂದ್ರೆ ಈ ತರ ಪ್ರೀತಿಸ್ಬೇಕು. ರೀ, ನಾನು ಕೇಳ್ಪಟ್ಟೆ ರೀ, ರಂಜಿತ್ ಕೋರ್ಟಲ್ ಮಾತಾಡೋದನ್ನ ಕೇಳಿ ಎಲ್ಲರೂ ದಂಗಾಗ್ಬಿಟ್ರಂತೆ. ಹೌದು, ಯಾವ ಪೇಪರ್ ತುಳಸಿನ ಹೀಯಾಳಿಸಿ ಬರ್ದಿತ್ತೋ ಅದೇ ಪೇಪರ್ ಇವತ್ತು ತುಳಸಿನ ದೇವತೆ ಅಂತ ಬರ್ದಿದೆ. ಕೋರ್ಟ್ನಲ್ಲಿ ರಂಜಿತ ತುಳಸಿ ಬಗ್ಗೆ ಸಪೋರ್ಟ್ ಮಾಡಿ ಮಾತಾಡಿದಾನೆ. ಹಿ ಈಸ್ ಎ ಗ್ರೇಟ್ ಗಾಯ್. ದೊಡ್ಡ ಮನುಷ್ಯ ಅವನು. ಏನಣ್ಣ ಅದು? ಅದ್ಗೆ ಹತ್ರ ಯಾರ್ದೋ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದೀಯಾ? ಅದೇಪಾ, ನಮ್ ರಂಜಿತ್ ಹೀರೋ ಬಗ್ಗೆ. ಹೀರೋ ರಂಜಿತ? ಅವನ್ ಯಾವಾಗಿಂದ ಹೀರೋ ಆದ? ನೀನು ಈವ್ನಿಂಗ್ ಪೇಪರ್ ನೋಡಿಲ್ಲ ಅಂತ ಕಾಣತ್ತೆ. ನೋಡಿದ್ರೆ ಹೀಗೆ ನೀನ್ ಕೇಳ್ತಾ ಇರ್ಲಿಲ್ಲ. ಇವತ್ ಕೋರ್ಟ್ನಲ್ಲಿ ರಂಜಿತ್ ಬಗ್ಗೆ ಕೇಸ್ ಇತ್ತು. ರಂಜಿತ್ ಆಡಿದ ಮಾತನ್ನ ಕೇಳೆ ತುಳಸಿನ ಬಿಡುಗಡೆ ಮಾಡ್ಬಿಟ್ರು. ಏನಣ್ಣ ಇದು? ಅವನು ಅವನ ಹೆಂಡ್ತಿನ ಒಳ್ಳೆಯವನು ಅಂದ್ಬಿಟ್ರೆ ಅವನು ಒಳ್ಳೆನಾಗ್ಬಿಡ್ತಾನ? ಚಾರು ವಿಷಯದಲ್ಲಿ ಅವನು ಯಾವತ್ತಿದ್ರು ದ್ರೋಹಿನೇ.
ನಮ್ಮ ಕುಟುಂಬದ ಮಟ್ಟಿಗೆ ಅವನು ಯಾವತ್ತಿದ್ರು ನಯವಂಚಕನೇ, ಮೋಸ್ಕಾರ, ಫ್ರಾಡ್. ನಮಗ ಅವನು ಏನ್ ಮಾಡಿದಾನೆ ಅಂತ ಯೋಚನೆ ಮಾಡದೆ ಒಬ್ಬ ಮನುಷ್ಯನಾಗಿ ಅವನು ಏನ್ ಮಾಡ್ದ ಅಂತ ಯೋಚನೆ ಮಾಡು. ಮನಸಾರೆ ಒಬ್ಬ ಹುಡುಗಿನ ಪ್ರೀತಿ ಮಾಡಿ ಚಾರುನೇನಾದ್ರೂ ಮದುವೆ ಆಗಿದ್ದಿದ್ರೆ ಆಗ ಅವನು ದ್ರೋಹಿ ಅನ್ಸ್ಕೋತಿದ್ದ, ಮೋಸಗಾರ ಅನ್ಸ್ಕೋತಿದ್ದ. ಆದ್ರೆ ಅವನು ಹಾಗೆ ಮಾಡ್ಲಿಲ್ಲ. ನಮ್ಮ ಹುಡುಗಿಗೆ ದ್ರೋಹ ಮಾಡಿದ್ರು ಕಟ್ಕೊಂಡ್ ಹುಡುಗಿನ ಬಿಟ್ಕೊಡದೆ ಕಾಪಾಡಿದ್ನಲ್ಲ, ಅದನ್ನ ಮೆಚ್ಚಲೇಬೇಕು ಮಾವ. ಅದ್ ಹೇಗೆ ಬಿಟ್ಕೊಡ್ತಾನೆ ಗಾಯತ್ರಿ? ತುಳಸಿನ ಅವನು ಕಡಿಮೆ ಪ್ರೀತಿಸಿದಾನ? ಪೇಪರ್ ನೋಡು, ವರ್ಣನೆ ಮಾಡಕ್ಕಾಗದಷ್ಟು ಆಳವಾಗಿ ಪ್ರೀತಿ ಮಾಡಿದಾನೆ ಅಂತ ಬರ್ದಿದ್ದಾರೆ. ಇನ್ನೊಬ್ರು ಬೇರ್ಪಡಿಸೋಕ್ ಆಗದಷ್ಟು ಡೀಪ್ ಆಗಿತ್ತು ಅವನ್ ಪ್ರೀತಿ ಅಂತ ಬರ್ದಿದ್ದಾರೆ. ಆ ಹುಡುಗಿನ ಅಷ್ಟೊಂದು ಪ್ರೀತಿಸ್ತವನು ನಮ್ಮ ಚಾರುನ ಅದ್ ಹೇಗ್ ಮದ್ವೆ ಆಗಕ್ ಸಾಧ್ಯ ಆಗ್ತಿತ್ತು? ಹೋಗ್ಲಿ, ಇಷ್ಟಪಟ್ಟಿರೋ ಹುಡುಗಿನ ಮರ್ಯಾದೆಯಿಂದ ನಡೆಸ್ಕೋತಿದ್ದಾನಲ್ಲ, ಅಷ್ಟು ಸಾಕು ಮಾವ. ಗಾಯತ್ರಿ, ಆ ತುಳಸಿ ತುಂಬಾ ಅದೃಷ್ಟವಂತೆ. ದೇವ್ರೇ ಬಂದ್ ಸಾಕ್ಷಿ ಹೇಳಿದ್ರು ತುಳಸಿ ಮೇಲೆ ಅನುಮಾನ ಪಡೋದಿಲ್ಲ ಅಂತ ಅವನು ಹೇಳಿದಾನೆ. ಇಷ್ಟ್ರ ಮಟ್ಟಿಗೆ ಒಂದ್ ಹೆಣ್ಣನ್ ನಂಬೋ ಗಂಡ ಸಿಕ್ಕ್ರೆ ಆ ಹೆಣ್ಣಿಗೆ ಇನ್ನೇನ್ ಬೇಕು ಹೇಳು? ನಿಜ. ದೇಹ ಕೆಟ್ಟು ಹೋಗಿದ್ರು ಹೆಂಡತಿ ಕೈ ಬಿಡೋದಿಲ್ಲ ಅಂತ ಹೇಳಿದಾನೆ. ಎಷ್ಟು ಜನ ಹೀಗೆ ಧೈರ್ಯವಾಗಿ ಮನಪೂರ್ವಕವಾಗಿ ಮಾತಾಡ್ತಾರೆ ಹೇಳು? ಅಥವಾ ಎಷ್ಟು ಜನಕ್ಕಿಂತ ವಿಶಾಲ ಮನೋಭಾವನೆ ಇರುತ್ತೆ ಹೇಳು? ಇಂಥ ಮನುಷ್ಯನ ನಾವು ಸ್ವಲ್ಪ ದಿನ ಮಟ್ಟಿಗಾದ್ರೂ ನಮ್ಮ ಅಳಿಯ ಅಂತ ಹೇಳ್ಕೊಳ್ಳೋ ಅವಕಾಶ ಸಿಕ್ತಲ್ಲ, ಅಷ್ಟಕ್ಕೂ ನಾವು ಹೆಮ್ಮೆ ಪಟ್ಕೋಬೇಕು. ಅವನು ಒಳ್ಳೆಯವನೋ ಕೆಟ್ಟವನೋ ಮಾವ, ಒಂದು ಹೆಣ್ಣಿನ ಮರ್ಯಾದೆನ ಕಾಪಾಡ್ದ ನೋಡಿ. ಈ ಒಂದು ವಿಷಯಕ್ಕೆ ನಾವು ಅವನ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ಬೇಕು ಮಾವ. ಏನ್ ಹೇಳ್ತಿದ್ಯಾ ಗಾಯತ್ರಿ? ಚಾರು ಪರಿಸ್ಥಿತಿ ನೋಡಿದ್ರೆ ಅವನ್ನ ಹೊಗಳ್ಬೇಕು ಅನ್ಸುತ್ತಾ? ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು? ರೀ, ನಾನು ಅದನ್ನ ಆ ರೀತಿ ಹೇಳ್ತಿಲ್ಲ ರೀ. ಆ ಹುಡುಗಿ ವಿಷಯದಲ್ಲಿ ಅವನು ಪ್ರಾಮಾಣಿಕವಾಗಿದ್ದಾನಲ್ಲ, ಅದು ಮುಖ್ಯ ರೀ. ಅದನ್ನು ನಾವು ಮೆಚ್ಚಲೇಬೇಕಲ್ವಾ? ಅದೆಲ್ಲ ಸರಿ, ಅವನ್ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ನಲ್ಲ, ಅದ್ ಯಾರು ಅಂತ ಕಂಡು ಹಿಡಿದ್ರ? ಆ RT ಆಫೀಸರ್ ಮದನ್ ಗೋಪಾಲೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳ್ತಿದ್ರಲ್ಲ? ಇಲ್ಲ ಗಾಯತ್ರಿ, ಕೋರ್ಟಲ್ಲಿ ಎಲ್ಲಾ ತಪ್ಪುಗಳನ್ನು ಒಪ್ಕೊಂಡ ಮದನ್ ಗೋಪಾಲ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಾನಲ್ಲ ಅಂತ ಒಪ್ಕೊಂಡಿದ್ದಾನೆ. ಅಪರಾಧಿ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಯಾರೇ ಆಗಿದ್ರೂ ಖಂಡಿತವಾಗ್ಲೂ ಕಂಡಿಡ್ತಾರೆ. ನಿಜವಾದ ಅಪರಾಧಿನ ಕಂಡುಹಿಡೀರಿ ಅಂತ ಸ್ಟ್ರಿಕ್ಟ್ ಆಗಿ ಜಡ್ಜ್ ಅವರು ಆರ್ಡರ್ ಮಾಡಿದ್ದಾರೆ. ಕಾಲೇಜ್ ಹುಡುಗರು ಹೋರಾಟ, ಮೀಡಿಯಾದವರ ಸಪೋರ್ಟು, ಪೊಲೀಸ್ ಮೇಲೆ ಪ್ರೆಷರ್ ಬೇರೆ ಇದೆ. ಅವನ್ ಎಲ್ಲೇ ತಲೆ ಮರೆಸ್ಕೊಂಡಿದ್ರು ಅವನ್ನ ಪೊಲೀಸ್ನವರು ಹಿಡಿತಾರೆ. ಹಾಗಾದ್ರೆ ಅವನಿಗೆ ಬೇರೆ ಯಾರಿದ್ದಾರೆ ಶತ್ರುಗಳು? ರೋಡ್ ಸೈಡಲ್ಲಿ ಆದ ಜಗಳ ಹೊಡೆದಾಡೋ ಮಟ್ಟಕ್ಕೆ ಹೋಗಿರ್ಬೇಕಷ್ಟೇ. ಇಲ್ಲ ರಾಘವ, ಇದನ್ನ ಪ್ಲಾನ್ ಮಾಡಿದ್ದಾರೆ. ರೋಡ್ನಲ್ಲಿ ಜಗಳಕ್ಕೆ ಬರೋರು ಕತ್ತಿ ಹಿಡ್ಕೊಂಡೇ ಬರ್ತಾರ? ಎಲ್ಲ ಪಕ್ಕಾ ಪ್ಲಾನ್. ಇದು ಇವನಿಗೆ ಆಗದೆ ಇರೋರು ಯಾರೋ ಅವನ ಮುಖಕ್ಕೆ ಮಸಿ ಬೆಳೆದಿದ್ದಾರೆ. ಇವನು ಸುಮ್ಮನೆ ಇರದೆ ಊರು ತುಂಬಾ ಜಗಳ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ರೀ, ಅವನ್ಗೆ ಎಷ್ಟೊಂದು ಪರೀಕ್ಷೆಗಳು ಬಂದ್ವು, ಅವಮಾನ ಆಯ್ತು. ಇನ್ ಮುಂದೆನಾದ್ರೂ ಅವ್ನು ನೆಮ್ಮದಿಯಾಗಿರ್ಬೇಕು ರೀ. ಎಲ್ಲಾನು ರಂಜಿತ ಒಂದೇ ದಿನದಲ್ಲಿ ಬಗೆಹರಿಸ್ಬಿಟ್ಟ. ಅವನ ಮೇಲಿರೋ ಕೋಪದಿಂದ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು, ನಿಂದನೆ ಮಾಡಿದ್ರು. ಅವರೆಲ್ಲರ ಮುಖಕ್ಕೂ ಮಸಿ ಬೆಳೆದು ತಾನು ಒಳ್ಳೆಯವನು ಅಂತ ನಿರೂಪಿಸ್ಬಿಟ್ಟ. ಕೈಯಲ್ಲಿ ಕತ್ತಿ ಹಿಡಿದವನು
ಸೋತ. ಪ್ರೀತಿನ ಹಿಡಿದವನು ಗೆದ್ದ. ಕತ್ತಿಗಿಂತ ಪ್ರೀತಿಗೆ ಶಕ್ತಿ ಜಾಸ್ತಿ ಅಂತ ನಿರೂಪಿಸ್ಬಿಟ್ಟ. ಹಿ ಇಸ್ ಗ್ರೇಟ್. ಅವನಿಗೆ ತುಂಬಾ ಒಳ್ಳೆ ಇಮೇಜ್ ಬಂದಿದೆ ಈಗ. ಏನಣ್ಣ ಬಿಟ್ರೆ ನೀವೆಲ್ಲ ಸೇರಿ ಅವನಿಗೆ ಸನ್ಮಾನ ಮಾಡಬೇಕು ಅಂತಿದ್ದೀರಾ? ರಾಘವ, ಒಳ್ಳೆಯವ್ರನ್ನ ಹೊಗಳ್ಬೇಕಪ್ಪ. ಒಳ್ಳೆಯವರಿಗೆ ಶಕ್ತಿ ಬರೋದೇ ಮೆಚ್ಚುಗೆ ಮಾತುಗಳಿಂದ. ನೀವು ಬೇಕಾದ್ರೆ ಅವನ್ನ ಹೊಗಳಿ, ಆದ್ರೆ ನನಗೆ ಆ ಮನುಷ್ಯನ್ಕಿಂತ ನನ್ನ ಚಾರು ಜೀವನನೇ ಮುಖ್ಯ. ಯಾಕೋ ಇನ್ನೂ ಅವನಲ್ಲಿ ಕೋಪಿಸ್ಕೊಂಡಿದ್ಯಾ? ಮತ್ತಿನೇನಣ್ಣ, ಅವನ ಸಮಸ್ಯೆ ಎಲ್ಲ ಬಗೆಹರಿತು. ಅವನಂತ ಒಳ್ಳೆ ಮನುಷ್ಯ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ನೀವೆಲ್ಲ ಸೇರಿ ಹೊಗಳ್ತಾ ಇದ್ದೀರಾ. ಆದ್ರೆ ನಮ್ ಚಾರು ಜೀವನದ ಬಗ್ಗೆ ಯೋಚನೆ ಮಾಡಿದ್ರಣ್ಣ ನೀವು? ಅವಳನ್ನ ನೆನ್ಸ್ಕೊಂಡ್ರೆ ನನ್ನ ಮನ್ಸಿಗೆ ಈಗಲೂ ನೋವಾಗುತ್ತಣ್ಣ. ರಾಘವ, ನಿನ್ ನೋವು ನನಗೂ ಅರ್ಥ ಆಗುತ್ತೋ. ಚಾರು ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯ? ಅವಳಿಗೂ ಆದಷ್ಟು ಬೇಗ ಒಳ್ಳೇದಾಗತ್ತೆ. ಅವಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬಿಡೋಣ. ಅವಾಗ ಚಾರುಗೆ ಯಾವ ಕೊರತೆನೂ ಇರೋದಿಲ್ಲ. ಸುಮ್ಮನೆರಣ್ಣ, ಒಳ್ಳೇದಾಗುತ್ತೆ ಆಗುತ್ತೆ ಅಂದ್ರೆ ಒಳ್ಳೇದಾಗ್ಬಿಡುತ್ತಾ? ನಮ್ಮ ಚಾರು ಸಂತೋಷವಾಗಿ ಬಾಳೋವರೆಗೂ ನನಗೆ ಯಾರನ್ನು ಹೊಗಳ್ಬೇಕು ಅಂತಾನೋ ಅನ್ಸಲ್ಲ, ಕ್ಷಮಿಸ್ಬೇಕು ಅಂತಾನೋ ಅನ್ಸಲ್ಲ. ಎದೆ ಚುಚ್ಚಿದ ಕತ್ತಿ ಹಾಗೆ ಚಾರು ನೋವು ನನ್ನೊಳಗೆ ಇದೆಯಣ್ಣ. ಅದನ್ನ ಮರಿಬೇಕು ಅಂದ್ರೆ ಮತ್ತೆ ಮತ್ತೆ ಅದನ್ನ ನೆನಪಿಸ್ತಾ ಇದ್ದೀರಲ್ಲ ನೀವು. ಛೇ, ರೀ, ಎಲ್ಲಿಗೆ ಹೊರಟ್ರಿ? ಪ್ರತಿ ಸಲ ನಾ ಎಲ್ಲೇ ಹೋದ್ರೂ ನೀನು ತಿಳಿಸೇ ಹೋಗ್ಬೇಕಾ? ನೆಮ್ಮದಿ ಹುಡ್ಕೊಂಡು ಎಲ್ಲ ಹೋಗ್ತೀನಿ. ಮನಸ್ಸು ತಿಳಿ ಆದ್ಮೇಲೆ ಇಲ್ಲಿಗೆ ಬರ್ತೀನಿ. ರೀ ಮಾವ, ಇವ್ರು ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನಿನ್ನ ಮೇಲೆ ಅವನಿಗೆ ಕೋಪ ಇಲ್ಲಮ್ಮ. ನಾವು ರಂಜಿತ್ ಬಗ್ಗೆ ಮಾತಾಡಿದ್ವಲ್ಲ, ಅದಕ್ಕೆ ಅವನಿಗೆ ಕೋಪ ಬಂತಷ್ಟೇ. ನಾವ್ ಏನ್ ತಪ್ಪು ಮಾತಾಡಿದ್ವಿ ಮಾವ? ಅವ್ರು ಮಾಡಿರೋ ಒಳ್ಳೆ ಕೆಲ್ಸದ ಬಗ್ಗೆ ಮಾತಾಡಿದ್ವಿ. ಇನ್ನು ಅವನನ್ನ ಯಾಕೆ ದ್ವೇಷಿಸ್ಬೇಕು? ಬೇರೆಯವ್ರ ಮೇಲಿನ ದ್ವೇಷ ಅವನೇನೇನು ಮಾಡಲ್ಲ ಮಾವ, ನಮ್ಮ ಮನ್ಸನ್ನೇ ಹಾಳು ಮಾಡುತ್ತೆ. ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ ಗಾಯತ್ರಿ. ಚಾರುಗೆ ಒಳ್ಳೆ ಜೀವನ ಸಿಗ್ಲಿಲ್ಲ ಅಂತ ದುಃಖ ಅಷ್ಟೇ. ಚಾರುಗೆ ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗ್ಬಿಟ್ರೆ ಅವನ ಕೋಪ ತಣ್ಣಗಾಗ್ಬಿಡುತ್ತೆ. ಅಲ್ಲಿವರೆಗೂ ಅವನ ಕೋಪ ನಾವು ಸಹಿಸ್ಕೋಬೇಕು ಅಷ್ಟೇ. ಛೇ, ಇಂಥ ಕೃತಜ್ಞತೆ ಇಲ್ದಿರೋ ಒಬ್ಬ ಮನುಷ್ಯನ ನನ್ನ ಲೈಫಲ್ಲೇ ನಾನು ನೋಡೇ ಇಲ್ಲ. ತಿಂದ ಮನೆಗಾದ್ರೂ ನಿಯತ್ತಾಗಿರೋದು ಬೇಡ್ವಾ? ನಾವ್ಯಾರೂ ಬೇಡ ಅಂತ ಮುಖಕ್ಕೆ ಹೊಡೆದಾಗ ಹೇಳೋದಕ್ಕೆ ಅವ್ರಿಗೆ ಹೇಗ್ ಮನ್ಸ್ ಬಂತು? ಸುಧಾ, ಸ್ವಲ್ಪ ಸುಮ್ಮನೆ ಇರು ನೀನು. ನಾನು ಯಾಕೆ ಸುಮ್ಮನೆ ಇರ್ಬೇಕು? ಹಾಸ್ಪಿಟ್ಲಲ್ಲಿ ಅಷ್ಟು ಜನರ ಮುಂದೆ ನಮ್ಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ರಲ್ಲ, ಇನ್ಮೇಲೆ ಯಾರು ಅವ್ರ ಬಗ್ಗೆ ಮಾತಾಡಬಾರ್ದು, ನೆನೆಸ್ಕೊಳ್ಳಬಾರ್ದು. ಅವರಾಗೆ ಬಂದು ಈ ಮನೆಗೆ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ನಾನ್ ಬರೋದಕ್ ಬಿಡೋದಿಲ್ಲ. ಏಯ್, ಏನೇ ಹೇಳ್ತಾ ಇದೀಯ ನೀನು? ಮನೆ ಅಂದಮೇಲೆ 108 ಜಗಳ ಇರುತ್ತೆ. ಅದಕ್ಕೋಸ್ಕರ ಅವ್ನು ಸತ್ತೋಗಿದ್ದಾನೆ ಅಂತ ತಲೆ ತೊಳ್ಕೊಳಕ್ ಹೇಳ್ತಾ ಇದೀಯಾ? ಹೇ ರಾಜೀವ, ಸ್ವಲ್ಪ ಸುಮ್ಮನೆ ಅಮ್ಮ, ನೀನ್ ಸುಮ್ನೆ ಇರಮ್ಮ. ಬಿಟ್ರೆ ಇವಳು ಬಾಯಿ ಬಂದಂಗೆ ಮಾತಾಡ್ತಾನೆ ಇರ್ತಾಳೆ. ಅಲ್ಲಮ್ಮ, ಇವಳಿಗೆ ಕೋಪ ಬಂದಿರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ತಿದ್ದಾಳಲ್ವಾ? ಅದು ಹಾಗೇನೆ, ಅವನಿಗೆ ಕೋಪ ಬಂದಿದೆ, ಮಾತಾಡಿದಾನಷ್ಟೇ. ಅವ್ರಿಗೆ ಯಾಕ್ರಿ ಕೋಪ ಬರ್ಬೇಕು? ನಾವೇನ್ ತಪ್ಪು ಮಾಡಿದೀವಿ ಅಂತ? ಸರಿ ಇಲ್ದಿರೋ ಹುಡುಗಿನ ಮದ್ವೆ ಆಗಿದ್ದಾನೆ ಅಂತ ಅವನ್ನ ಕಾಪಾಡೋದಕ್ ಹೋದ್ವಿ, ಅದ್ ತಪ್ಪ? ಅವಳು ಸರಿಯಾಗೇ ಇದ್ಲು, ನಾವು ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ವಿ. ಕೋಪದಲ್ಲಿ ಮಾತಾಡಿದಾಳೆ ಅಷ್ಟೇ. ದುಡ್ಡು ಕಟ್ಟಕ್ ಯೋಗ್ಯತೆ ಇಲ್ದೆ ಸಾಯ್ತಾ ಮಲ್ಗಿದ್ರಲ್ಲ, ಆಗೆಲ್ ಹೋಗಿತ್ತು ಈ ವೀರಾವೇಶ ಪೌರುಷ ಎಲ್ಲ? ಹಾಗೆ ಬಿಟ್ಟಿದ್ದಿದ್ರೆ ಸತ್ತೇ ಹೋಗಿರೋರು. ನಾವ್ ಹೆಲ್ಪ್ ಮಾಡಿದ್ವಿ ನೋಡಿ, ಅದಕ್ಕೆ ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡಿದ್ರು. ಅಮ್ಮ ತಾಯಿ, ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ಸ್ವಲ್ಪ ಸುಮ್ಮನೆ ಇರ್ತೀಯನೆ. ಹೆತ್ತು ಮಗನ ಕಳ್ಕೊಂಡು ನಾನ್ ಸಂಕಟ ಪಡ್ತಾ ಇದ್ದೀನಿ, ನೀನ್ ಬೇರೆ ಚುಚ್ಚಿ ಚುಚ್ಚಿ ನೋಯಿಸ್ಬೇಡ. ಅತ್ತೆ, ಈಗ ನಿಮ್ ಮನ್ಸಿಗೆ ಯಾರು ನೋವು ಮಾಡಿದ್ರು ಹೇಳಿ? ನಿಮ್ಗೆ ಅವ್ರು ಹಾಗೆ ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ತಪ್ಪೆ, ಅವ್ನ್ ಮಾತಾಡಿದ ತಪ್ಪೆ. ಅದಕ್ಕೆ ನನ್ನನ್ನು ಏನ್ ಮಾಡು ಅಂತೀಯ ನೀನು? ಅವನ್ ಸಂಬಂಧನೇ ಕಡ್ಕೊಂಡು ಹೋದ್ನಲ್ಲ. ಎಲ್ಲಿಗೆ ಹೋಗ್ತಾರೆ ಅತ್ತೆ?
ಒಂದ್ ಕೆಲ್ಸನೂ ಇಲ್ಲ ಕೈಯಲ್ಲಿ, ಕಾಸು ಇಲ್ಲ. ಗಂಡ ಹೆಂಡತಿ ಜೀವನ ಮಾಡಕ್ಕಾಗತ್ತಾ? ಮತ್ತೆ ಇಲ್ಲಿಗೆ ಬಂದೇ ಬರ್ತಾರೆ. ಹಾಗೊಂದ್ ವೇಳೆ ಬಂದ್ರೆ ಮಗ ಅನ್ನೋ ಪ್ರೀತಿಯಿಂದ ಅವ್ರಿಗೆ ಈ ಮನೇಲಿ ಜಾಗ ಕೊಡಬಾರ್ದು. ಅವ್ರು ನನಗೆ ಮುಖ್ಯ ಅಂತ ನೀವೇನಾದ್ರೂ ಹೇಳೋದಿದ್ರೆ ಈಗ್ಲೇ ಹೇಳ್ಬಿಡಿ. ನಮ್ಮ ಪಾಡಿಗೆ ನಾವು ಬೇರೆ ಹೋಗ್ಬಿಡ್ತೀವಿ. ಅಮ್ಮ ತಾಯಿ, ಯಾಕೆ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ನನ್ನ ನೆಮ್ಮದಿಯಾಗಿರೋಕ್ ಬಿಟ್ಬೇಡಿ. ಅಳ್ಬೇಡಮ್ಮ, ಸುಮ್ಮನೆ ಇರಮ್ಮ. ಹಾ ಅಮ್ಮ ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ಏನಿಲ್ಲಮ್ಮ. ನೀನ್ ಯಾಕೆ ಸುಮ್ಮನೆ ಇಲ್ಲಿಗೆ ಬಂದೆ? ಯಾಕತ್ಗೆ ಹಾಗೆ ಮಾತಾಡ್ತೀರಾ? ಅಣ್ಣನ ಮೇಲೆ ಇರೋ ಕೋಪನ ಇವ್ರ ಮೇಲೆ ಯಾಕೆ ತೋರಿಸ್ತೀರಾ? ಲಾವಣ್ಯ, ಇವಳು ನಿಮ್ಮ ಅಣ್ಣಂಗೆ ನಿಶ್ಚಯ ಆಗಿದ್ದು ಹುಡುಗಿ ತಾನೆ? ಮದ್ವೆನೇ ಮುರಿದು ಹೋಯ್ತು. ಮತ್ತೆ ಇಲ್ಲಿಗೆ ಬರ್ಬೇಕು ಇವಳು? ನಿಮ್ಮಣ್ಣ ಮಾತ್ರ ಅಲ್ಲ, ನಿಮ್ಮಣ್ಣಂಗೆ ಸಂಬಂಧಪಟ್ಟಿರೋರು ಯಾರು ಈ ಮನೆಗೆ ಬರಬಾರ್ದು. ಸುಧಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕ್ರಿ ಸುಮ್ಮನೆ ಇರ್ಬೇಕು? ನಾನ್ ಮಾತಾಡಿದ್ರೆ ಎಲ್ಲ ನಿಮಗ್ ತಪ್ಪನ್ಸುತ್ತಲ್ವಾ? ನನಗೋಸ್ಕರ ನೀವು ಜಗಳ ಮಾಡೋದು ಬೇಡ. ಇಲ್ಲಿ ಯಾರು ಜಗಳ ಆಡ್ತಾ ಇಲ್ಲಮ್ಮ. ನೀ ನೋಡಕ್ ಬಂದಿರೋ ರಂಜಿತ್ ಕೂಡ ಈ ಮನೇಲಿ ಇಲ್ಲ. ಮೊದ್ಲು ಇಲ್ಲಿಂದ ಹೊರಡು. ಏನ್ ಹೇಳ್ತಾ ಇದ್ದೀರಾ? ನಾನು ಅವ್ರು ನೋಡಕ್ ಬಂದಿಲ್ಲ, ನಮ್ಮ ಅತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನಗ್ ಮದ್ವೆನೇ ಆಗಿಲ್ವಲ್ಲ, ಇವ್ರು ಹೇಗೆ ನಿನಗೆ ಅತ್ತೆ ಆಗ್ತಾರೆ? ಯಾಕೆ? ಮದ್ವೆ ಆಗ್ದಿರೋ ಹೆಣ್ಮಕ್ಳಿಗೆ ಅತ್ತೆ ಇರೋದಿಲ್ವಾ? ನಂಗೆ ಅವ್ರ ಜೊತೆ ಮದ್ವೆ ಆಗಿದ್ದಿದ್ರೆ ಇವ್ರು ನಂಗೆ ಅತ್ತೆ ಆಗ್ತಾ ಇದ್ರು. ಮದ್ವೆ ಆಗದೆ ಇರೋದ್ರಿಂದ ಇವ್ರು ನಂಗೆ ಸೋದರತ್ತೆ. ಅತ್ತೆಗೂ ಸೊಸೆಗೂ ಇರೋ ಸಂಬಂಧಕ್ಕಿಂತ ಸೋದರತೆಗೂ ಸೊಸೆಗೂ ಇರೋ ಸಂಬಂಧನೇ ತುಂಬಾ ಹತ್ರದ್ದು. ನೀವ್ ನನ್ನನ್ನು ಬರ್ಬೇಡ ಅಂದ್ರು ನಾನು ಅತ್ತೆ ನೋಡಕ್ ಬಂದೇ ಬರ್ತೀನಿ. ಏನ್ ಹೇಳ್ತೀರಮ್ಮ? ಹಾಗಾದ್ರೆ ಈ ಮನೇಲಿ ನನಗಿಂತ ನಿನಗೆ ಅಧಿಕಾರ ಜಾಸ್ತಿ ಅಂತ ಹೇಳ್ತಾ ಇದ್ಯಾ? ಅಯ್ಯೋ, ನಾನೇನ್ ಹಾಗೆ ಹೇಳಿಲ್ವಲ್ಲ. ಅಮ್ಮಂಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ ಇವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿದ್ರ? ಮನೇಲಿರೋರಿಗಿಂತ ಹೊರಗಡೆ ಇರೋರ್ ಮೇಲೆ ಇಲ್ಲಿರೋರ್ಗೆ ಪ್ರೀತಿ ಜಾಸ್ತಿ. ನಿಮ್ ತಮ್ಮನೂ ಹಾಗೆ ಇರೋದು, ನಿಮ್ಮಮ್ಮನೂ ಹಾಗೆ. ಹೇ ಸುಧಾ, ನಾನೆಲ್ಲ ಹಾಗಂದೆ? ಇವಳು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದೀರಲ್ಲ, ಇದಕ್ಕೇನ್ ಅರ್ಥ? ನೋಡು ರಾಜೀವ, ನಿನ್ನ ಹೆಂಡತಿ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಹೇ ಸುಧಾ, ಯಾಕೆ ಎಲ್ಲದಕ್ಕೂ ಅನುಮಾನ ಪಡ್ತಾ ಇದೀಯಾ? ಸ್ವಲ್ಪ ಸುಮ್ಮನೆ ಇರೇ. ಅಮ್ಮ, ಏನಾಯ್ತಮ್ಮ? ಹಾಸ್ಪಿಟ್ಲಿಂದ ಬಂದ್ಬಿಟ್ರಂತೆ, ಅದಕ್ಕೆ ಏನಾಯ್ತು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಅದನ್ನ ಯಾಕೆ ಕೇಳ್ತೀಯ ಚಾರು? ನನ್ಗೆ ಯಾರು ಬೇಡ, ನನ್ನ ಹೆಂಡತಿ ಒಬ್ಬಳ ಜೊತೆಲಿದ್ರೆ ಅಷ್ಟೇ ಸಾಕು ಅಂತ ತೀರ್ಮಾನ ಮಾಡ್ಬಿಟ್ಟ. ಅವನನ್ನ ಬೆಳ್ಸೋಕ್ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಅವನನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿ ಓದಿಸಿ ಕೆಲ್ಸಕ್ಕೆ ಕಳಿಸ್ದೆ. ಆದ್ರೆ ಈಗ ಅವನು ಅದನ್ನೆಲ್ಲ ಮರೆತು ಹೆತ್ತ ತಾಯಿನೇ ಬೇಡ ಅಂತ ಸಂಬಂಧನೇ ಕಡ್ಕೊಂಡ್ಬಿಟ್ಟ. ಅಮ್ಮ, ಅಳ್ಬೇಡಿಮ್ಮ, ಅವ್ರ ಕೋಪದಲ್ಲಿ ಹಾಗೆ ಮಾತಾಡಿದಾರಷ್ಟೇ. ಅವನು ಕೋಪದಲ್ಲಿ ಮಾತಾಡ್ಲಿಲ್ಲ, ಚೆನ್ನಾಗಿ ಯೋಚನೆ ಮಾಡೇ ಮಾತಾಡ್ದ. ಅವನು ಅಷ್ಟು ಸೀರಿಯಸ್ ಆಗಿದ್ದಾಗ ಹಗಲು ರಾತ್ರಿ ಅಂತನೂ ನೋಡ್ದೆ, ಅವನ್ನ ಹೇಗೆಲ್ಲ ನೋಡ್ಕೊಂಡೆ. ಆದ್ರೆ ಅವನಿಗೆ ಸ್ವಲ್ಪನೂ ಕೃತಜ್ಞತೆ ಅನ್ನೋದೇ ಇಲ್ಲ. ನಾವು ಕಟ್ಟಿರೋ ದುಡ್ಡನ್ನ ವಾಪಸ್ ಕೊಟ್ಟು ಲೆಕ್ಕ ಸರಿಯಾಗಿದೆಯಾ ನೋಡ್ಕೊಳ್ಳಿ ಅಂತ ಹೇಳ್ದ. ದುಡ್ಡು ವಾಪಸ್ ಕೊಟ್ಬಿಟ್ರೆ ಲೆಕ್ಕ ಸರಿ ಹೋಗ್ಬಿಡತ್ತಾ? ನಾನು ಹೊತ್ತಿದ್ದಕ್ಕೆ ಹೆತ್ತಿದ್ದಕ್ಕೆ ಬೆಳೆಸಿದ್ದಕ್ಕೆ ಲೆಕ್ಕ ಇಡ್ಬೋದಾ? ಹಣಕಾಸಿನ ಲೆಕ್ಕ ಮಾತ್ರ ಜನಕ್ಕೆ ಗೊತ್ತು. ಆದ್ರೆ ನಾನು ಅವನ್ನ ಹೊತ್ತು ಬೆಳೆಸಿದ ಪ್ರೀತಿ ಅವನ್ ಕಣ್ಣು ಕಾಣದೆ ಹೋಯ್ತಲ್ಲ ಚಾರು. ಏನಮ್ಮ ಇದು? ಊರಲ್ಲಿರೋ ಯಾರ್ಯಾರಿಗೂ ಕಷ್ಟ ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತಾರೆ. ಹೆತ್ತ ತಾಯಿ ಮನ್ಸನ್ನೇ ಅರ್ಥ ಮಾಡ್ಕೊಳ್ದೆ ಹೋದ್ರಲ್ಲ. ಏನ್ ಮಾಡೋದು ಚಾರು? ಅವನ್ನ ನಾನು ಬೇರೆಯವ್ರಿಗೋಸ್ಕರ ತಾನೇ ಹೆತ್ತಿರೋದು. ಮದ್ವೆಗ್ ಮುಂಚೆ ಊರ್ನವ್ರಿಗೆಲ್ಲ ಉಪಕಾರಿ ಆಗಿದ್ದ. ಈಗ ಯಾವಳೋ ಒಬ್ಳಿಗೆ ದಾಸ ಆಗ್ಬಿಟ್ಟ.